ಹಾಯ್ ಹಲೋ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ಸ್ವಾಗತ ಸುಸ್ವಾಗತ ನಮ್ಮ ಚಾನಲಿನಲ್ಲಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತು ಎಕ್ಸ್ಪಲ್ಸಿವ್ ನೋಟ್ಸ್ತೋಣ ಅಂತ ಅನ್ಬೋದು, ಯಾಕಂದರೆ ಎಕ್ಸ್ಪಲ್ಸ್ ಇವತ್ತು ಫುಲ್ ರಿವ್ಯೂ ಕೊಡ್ತಾಯಿದ್ದೀನಿ. ನನ್ನ ಹತ್ರ ಇವತ್ತಿರೋದು ಎಕ್ಸ್ಪಲ್ಸ್ 2V ನೋಡ್ಬೋದು ನೀವು. ಸೊ ಎಕ್ಸ್ಪಲ್ಸು ನಾನು ಆಲ್ಮೋಸ್ಟ್ 2 ಇಯರ್ಸ್ ಆಗಿದೆ. ಸೊ ನನಗೆ ಗೊತ್ತಿರೋಷ್ಟು ನಾಲೆಜ್ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಸೊ ಎಕ್ಸ್ಪಲ್ಸ್ ಬಂದು ಆ್ಯಕ್ಚುಲಿ 3 ವೇರಿಯೇಷನ್ಸ್ ಇದೆ. ಎಕ್ಸ್ಪಲ್ಸ್ 2V ಮತ್ತು ಎಕ್ಸ್ಪಲ್ಸ್ 2T ಮತ್ತು ಎಕ್ಸ್ಪಲ್ಸ್ 4V. ಎಲ್ಲ ವೇರಿಯೇಷನ್ ಬಂದು 200cc ಬರೋದು ನಿಮಗೆ. ಸೊ ಫಸ್ಟ್ ಆಫ್ ಆಲ್ 2Vಗೂ ಮತ್ತು 2Tಗೆ ಬಂದು ತುಂಬ ವ್ಯತ್ಯಾಸ ಬರೋದೆಲ್ಲ ಅಂದರೆ ಮೇಜರ್ ಬಂದು ಫ್ರಂಟ್ ಶಾಕ್ ಅಬ್ಸರಲ್ಲೇ ಬರೋದು. ಫ್ರಂಟ್ ಶಾಕ್ ಅಬ್ಸರ್ ಅಲ್ಲಿ ಫುಲ್ ರಿಮೂವ್ ಮಾಡಿದ ಕಾರಣ ಬಂದು ಮೇಜರ್ ಇಂಪ್ಯಾಕ್ಟ್ ಏನಂದರೆ ಅದು ಲುಕ್ಕಲ್ಲೇ ಸ್ವಲ್ಪ ಚಿಕ್ಕದಾಗಿ ಕಾಣಿಸುತ್ತೆ. ಮತ್ತು 2V ಬಂದು 4Vಗೆ ಫ್ರಂಟ್ ಶಾಕ್ ಅಬ್ಸರ್ ಕೊಟ್ಟಿರೋದು ಕಾರಣ ಅದೊಂದು ಸ್ವಲ್ಪ ಆಫ್ ರೋಡಿಂಗ್ ಥರ ಲುಕ್ ಅನಿಸುತ್ತೆ ನಿಮಗೆ. ಅದಾದಮೇಲೆ ಇಲ್ಲಿ ಮೋನೋ ಶಾಕ್ ಅಬ್ಸರ್ ಇದೆ, ಕೆಳಗಡೆ ಇಲ್ಲಿ ನೋಡ್ಬೋದು ನೀವು ಮೋನೋ ಶಾಕ್ ಅಬ್ಸರು. ಆಮೇಲೆ ಸೆಕೆಂಡು ಟೈರ್ಸ್ ಬಗ್ಗೆ ಮಾತಾಡೋಕ್ಕೋದ್ರೆ ಟೈರ್ಸ್ ಬಂದು ಸ್ಪೋಕ್ ವೀಲ್ಸೇ ಕೊಟ್ಟಿರೋದು ಎರಡು ಕಡೆನೂ. ಅದಾದಮೇಲೆ ಬ್ರೇಕಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡೋಕ್ಕೋದ್ರೆ ಫ್ರಂಟ್ ಬಂದು ಸಿಂಗಲ್ ಚಾನಲ್ ABS, ಫ್ರಂಟ್ ABS ಕೊಟ್ಟವ್ರೆ, ಬ್ಯಾಕಲ್ಲಿ ABS ಇಲ್ಲ. ನನ್ನ ಫೀಲ್ ಏನಂದರೆ ಬ್ಯಾಕ್ ಬ್ರೇಕ್ ಸಿಸ್ಟಮ್ ಬಂದು ಇನ್ನೂ ಚೆನ್ನಾಗಿ ಮಾಡಿರ್ಬೋದಾಗಿತ್ತು ಅವರು, ಬಟ್ ಮಾಡಿಲ್ಲ. ಅದೊಂದು ಮೈನಸ್ ಪಾಯಿಂಟ್ ಅಂತ ಹೇಳ್ಬೋದು. ಫ್ರಂಟ್ ಬಂದು ABS ಇರೋದ್ರಿಂದ ನಾವು ಏನು ಮಾತಾಡೋ ಇದೇ ಇಲ್ಲ. ಸೊ ನೆಕ್ಸ್ಟ್ ಬಂದು ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಮಾತಾಡೋಕ್ಕೋದ್ರೆ 13 ಲೀಟರ್ ಟ್ಯಾಂಕ್ಸ್ ಇದೆ. 3 ವೇರಿಯೇಷನ್ನಲ್ಲೂ 13 ಲೀಟರ್ ಟ್ಯಾಂಕ್ಸೇ ಬರುತ್ತೆ. ಇದು 2T ಬಂದು 2V ಬಂದು 1.5 ರಿಸರ್ವ್ ಮತ್ತು 4V ಬಂದು 2.5 ಇದೆ ರಿಸರ್ವ್ ಟ್ಯಾಂಕ್ ಕೆಪಾಸಿಟಿ. ಅದಾದಮೇಲೆ ಇಂಜಿನ್ ಬಗ್ಗೆ ಮಾತಾಡೋಕ್ಕೋದ್ರೆ ಎಲ್ಲ BS6 ಇಂಜಿನೇ ಬರ್ತಾರೋದು ಇವಾಗ ಎಲ್ಲ. ಮತ್ತು 2Vದಲ್ಲಿ ಎಕ್ಸ್ಪಲ್ಸ್ 2V ವೇರಿಯೇಷನ್ನಲ್ಲಿ ನಿಮಗೆ 5 ಕಲರ್ ಬರುತ್ತೆ. ನನ್ನ ಹತ್ರ ಇರೋದು ಬಂದು ಮ್ಯಾಟ್ ಗ್ರೇ, ಇನ್ನೊಂದು ರೆಡ್ಡು, ವೈಟು, ಬ್ಲ್ಯಾಕು, ಗ್ರೀನ್ ಬರುತ್ತೆ. ಮತ್ತು 4V ಬಂದು ಆ್ಯಕ್ಚುಲಿ 3 ಬಟ್ ಕಾಂಬೋ ಕಲರ್ಸ್ ಬರುತ್ತೆ. ಬ್ಲೂ ಆ್ಯಂಡ್ ವೈಟ್ ಇದೆ ಮತ್ತು ರೆಡ್ ಆ್ಯಂಡ್ ಬ್ಲ್ಯಾಕ್ ಇದೆ. ಆ ಥರ ಕಾಂಬೋ ಕಲರ್ ಬರುತ್ತವೆ. 3 ವೇರಿಯೇಷನ್ಸ್ ಬರುತ್ತೆ. ಮತ್ತು ಇನ್ನೊಂದು ಎಕ್ಸ್ಪಲ್ಸಲ್ಲೇ 4Vದಲ್ಲಿ ನಿಮಗೆ ರ್ಯಾಲಿ ಕಿಟ್ ಎಡಿಷನ್ ಬರುತ್ತೆ, ಸ್ಪೆಷಲ್ ಎಡಿಷನ್ ಅಂತ ಹೇಳ್ತಾರೆ. ಸೊ ರ್ಯಾಲಿ ಕಿಟ್ ಎಡಿಷನಲ್ಲಿ ಏನೇನು ಆ್ಯಡ್ ಆಗಿದೆ ಅಂದರೆ ಈ ಮೋನೋ ಶಾಕ್ ಅಬ್ಸರ್ ಇದೆಲ್ಲ ಇನ್ನು ಸ್ವಲ್ಪ ಹೈಟ್ ಬರುತ್ತೆ ಅದು. ಅದಾದಮೇಲೆ ಪುಲಿಯನ್ ಸೀಟ್ ಇದೆಯಲ್ಲ, ಈ ಸೀಟ್ ಬಂದು ನಿಮಗೆ ಫ್ಲ್ಯಾಟ್ ಸೀಟ್ಸ್ ಬರುತ್ತೆ. ಅದಾದಮೇಲೆ ಇಲ್ಲಿ ನೋಡಿ, ಇಲ್ಲಿ ಬಂದು ನಮಗೇನು ಅಡಿಷ್ನಲಾಗಿ ಕೊಟ್ಟಿಲ್ಲ. ಸೊ ಅಲ್ಲಿ ಬಂದು ಅಡಿಷ್ನಲಾಗಿ ಕೊಡ್ತಾರೆ, ಇನ್ನು ಸ್ವಲ್ಪ ಹೈಟ್ ಆಗುತ್ತೆ, ಅದು ಹೈಟಾಗಿ ಕಾಣಿಸುತ್ತೆ. ಸೊ ಹೈಟ್ ಆಗಿರೋರ್ಗಂತೂ ಸೂಪರಾಗಿರುತ್ತೆ ಸ್ಪೆಷಲ್ ಎಡಿಷನ್. ಮತ್ತು ಫುಲ್ಲಿ ಆಫ್ ರೋಡ್ ಅಂತಲೂ ನೆಕ್ಸ್ಟ್ ಹೇಳ್ಬೋದು ನಾವು. ಸೊ ಮೇಜರ್ ಇಂಪ್ಯಾಕ್ಟ್ ಏನಂದರೆ ನನಗನ್ಸಿದ್ದು ಬಂದು ಬ್ಯಾಕ್ ಬ್ರೇಕಿಂಗ್ ಸಿಸ್ಟಮ್, ಅದಾದಮೇಲೆ ಹೆಡ್ಲೈಟು. ಬ್ಯಾಕ್ ಬ್ರೇಕಿಂಗ್ ಸಿಸ್ಟಮ್ ನನಗೆ ಗೊತ್ತಿರೋ ಥರ ಇನ್ನು ಸ್ವಲ್ಪ ಅವ್ರು ಇಂಪ್ರೂವ್ ಮಾಡಿರ್ಬೋದಾಗಿತ್ತು. ಸೊ ಹೆಡ್ಲೈಟ್ ಬಂದು ತುಂಬ ವರ್ಸ್ಟಾಗಿದೆ. ಅದು ಹೇಳ್ಬೇಕಂದ್ರೆ ನೈಟೆಲ್ಲ ರೈಡ್ ಮಾಡೋಕ್ಕೆ ಆಗಲ್ಲ, ನೀವು ಫುಲ್ ಕತ್ಲೆಯಾಗಿ ಆಗಿಬಿಡುತ್ತೆ. ಸೊ ಅಡಿಷ್ನಲಾಗಿ ಆ್ಯಡ್ ಮಾಡ್ಕೊಂಡು ನೀವು ರೈಡ್ ಮಾಡೋಕ್ಕಾಗೋದು. ಸೊ ಸ್ಟಾರ್ಟ್ ಮಾಡಿ ಎಕ್ಸಾಸ್ಟ್ ಸೌಂಡ್ ಕೇಳೋದ ಹೆಂಗಿರುತ್ತೆ ಅಂತ ಅಂದ್ಬಿಟ್ಟು. ನಾನೇನು ಸ್ಟಾಕ್ ಹೆಂಗಿದೆ ಹಂಗೆ ಇಕ್ಕಿದ್ದೀನಿ, ಏನು ಅಡಿಷ್ನಲಾಗಿ ಏನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ಕೇಳೋದ ಸೊ 4Vದಲ್ಲಿ ನಿಮಗೆ ಇದು ಚಿಕ್ಕ ಚೇಂಜಸ್ ಇದೆ ಗುರು. ಯಾಕಂದರೆ 4Vದಲ್ಲಿ ನಾನು ಓಡಿಸಿದ್ದೀನಿ, ಅದ್ರಲ್ಲಿ ನಾನೇನು ಚೇಂಜಸ್ ನೋಡಿದಂದರೆ ಇದು ನೋಡಿ, ಇಂಡಿಕೇಟರ್ಸ್ ಇದೆಯಲ್ಲ, ಇದು ಬಂದು ನಾರ್ಮಲ್ ಶಿಫ್ಟಿಂಗ್ ಇದೆ. ಅದು ಬಂದು ಪ್ರೆಸ್ ಮಾಡಿ ಅದಾದಮೇಲೆ ಪುಷ್ ಮಾಡಬೇಕು, ಅದು ಇಂಡಿಕೇಟರ್ಸ್. ಅದಾದಮೇಲೆ ಇದು ಕಿಲ್ ಸ್ವಿಚ್ ಇದೆಯಲ್ಲ, ಕಿಲ್ ಸ್ವಿಚ್ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ, ಅವ್ರಿಗೆ ಇಲ್ಲಿ ಬರುತ್ತೆ. ಸ್ವಲ್ಪ ಚೇಂಜಸ್ ಇದೆ 4Vಗೆ ಇದಕ್ಕೆ. ಸೊ ಇವಾಗ ಪವರ್ ಬಗ್ಗೆ ನೋಡೋದ, ರೈಡ್ ಮಾಡಿಬಿಟ್ಟು ಪವರ್ ಹೆಂಗಿದೆ ಅಂತ ಹೇಳ್ತೀನಿ. Go.
ಸೊ ಪವರ್ ಅಂತೂ ನೀವು ನೋಡಿದ್ದೀರ ಅನ್ಕೊತೀನಿ ಹೆಂಗಿತ್ತು ಅಂತ ಅಂದ್ಬಿಟ್ಟು. ನೀವೇನು ಆಫ್ ರೈಡಿಂಗ್ ಹೋಗಬೇಕು ಇಲ್ಲಾಂದರೆ ಬೈಕ್ ಏನೋ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಳಕ್ಕಿಂತ ಮುಂಚೆ ದಯವಿಟ್ಟು ಈ ವಿಡಿಯೋ ನೋಡಿ. ಮತ್ತು ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಒಂದು ಇವಾಗ ಹಿಮಾಲಯ ಆಫ್ ರೋಡಿಂಗೆಲ್ಲ ನೀವು ತೊಗೊಬೇಕು, KTM ಅಡ್ವೆಂಚರ್ ಎಲ್ಲ ತೊಗೊಬೇಕಂದ್ರೆ ನಿಮ್ಗೆ ಅರೌಂಡ್ 4 lakh ಟಚ್ ಆಗ್ತೈತೆ ನಿಮಗೆ. ಸೊ ನೀವು ಬಜೆಟ್ ಫ್ರೆಂಡ್ಲಿಯಾಗಿ ನಿಮಗೆ ತೊಗೊಬೇಕಂದ್ರೆ ಆಫ್ ರೋಡಿಂಗ್ ಮಾಡೋಕ್ಕೆ ಇಂಟ್ರೆಸ್ಟ್ ಇರೋರು ಅಂದರೆ 100% ನೀವು ಎಕ್ಸ್ಪಲ್ಸ್ 200ಗೆ ಹೋಗ್ಬೋದು. ಮತ್ತು ಶಾಕ್ ಅಬ್ಸರ್ವ್ ಒಂದು ಎಕ್ಸ್ಪಲ್ಸ್ 200ಅಲ್ಲಿ ಶಾಕ್ ಅಬ್ಸರ್ವ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಸಖತ್ತಾಗಿ ಕೊಟ್ಟವ್ರೆ ಶಾಕ್ ಅಬ್ಸರ್ವ್ಸ್ ಮಾತ್ರ, ಅದಕ್ಕಂತೂ ಏನೂ ಕಮ್ಮಿ ಹೇಳೋಕ್ಕಾಗಲ್ಲ. ಅದು ಬಿಟ್ಟು ಮೇಜರ್ ಮೈನಸ್ ಪಾಯಿಂಟ್ ಅಂದರೆ ನಾನು ಅಬ್ಸರ್ವ್ ಮಾಡಿದ ಅದೆರಡೆ, ಬ್ರೇಕಿಂಗ್, ಅದಾದಮೇಲೆ ಲೈಟಿಂಗು, ಅದಾದಮೇಲೆ ಪುಷ್ ಪುಲ್ಲೆಲ್ಲ ಓಕೆಗೆ ಇತ್ತು. ಸೊ ನನಗೆ ಗೊತ್ತಿರೋ ಥರ ನನಗೆ ಗೊತ್ತಿರೋ ನಾಲೆಜ್ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನಾನೇನೋ ಮಿಸ್ ಮಾಡಿದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಏನಂತ ಅಂದ್ಬಿಟ್ಟು. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ನಿಮಗೇನೋ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮರಿದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬೈ ಬಾಯ್.